ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಉಲ್ಲನ್ನಿನ ಇನ್ನೊಂದು ಡಿಸೈನನ್ನು ನೋಡೋಣ. ನಾವು ನಿಮಗೆ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಹಾಗೆ ಟ್ರಿಬಲ್ ಕ್ರೋಶೆಗಳನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಒಂದೆರಡು ಡಿಸೈನ್ಗಳನ್ನು ಕೂಡ ಹೇಗೆ ಹಾಕಬೇಕಂತ ಹೇಳ್ಕೊಟ್ಟಿದ್ದೀನಿ. ನಾನು ಅದರಲ್ಲಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿದ್ದೆ. ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವುದಪ್ಪ ಅಂತಂದರೆ ಹಾಫ್ ಡಬಲ್ ಕ್ರೋಶೆ ಅಂತ. ನಾವು ಯಾವುದಕ್ಕಾದರೂ ಕೂಡ ಫಸ್ಟು ಚೈನ್ ಹಾಕ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಚೈನ್ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಚೈನ್ ಹಾಕೋದು ಕೂಡ ಡೀಟೇಲಾಗಿ ವಿಡಿಯೋವನ್ನು ಮುಂಚೆ ಹಾಕಿದ್ರಿಂದ ನಾನು ಏನು ಅದರದ್ದೇ ವಿವರಣೆ ಏನು ಕೊಡ್ತಾಯಿಲ್ಲ. ಚೈನನ್ನು ಹಾಕ್ಕೊಳ್ಳಿ. ಡಿಸೈನ್ ಕಲೀಲಿಕ್ಕೆ ಒಂದು 10ರಿಂದ 12 ಚೈನನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ಹಾಫ್ ಡಬಲ್ ಕ್ರೋಶ ನಮಗೆ ಡಬಲ್ ಕ್ರೋಶ ಎಷ್ಟು ಉದ್ದಕ್ಕೆ ಬೇಡ, ಅಂದರೆ ಅಗಲಕ್ಕೆ ಬೇಡ ಆ ಡಿಸೈನು. ಹಾಗೆ ಮತ್ತು ಸಿಂಗಲ್ ಕ್ರೋಶ ಎಷ್ಟು ಸಣ್ಣಕ್ಕೆ ಬೇಡ ಅಂತ ಇದ್ದರೆ ನೀವು ಈ ಡಿಸೈನನ್ನು ಹಾಕ್ಕೊಬೋದು. ತುಂಬ ಚೆನ್ನಾಗೇ ಇರುತ್ತೆ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಇಷ್ಟುದ್ದಕ್ಕೆ ನಾನು ಚೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಹಾಫ್ ಡಬಲ್ ಕ್ರೋಶೆಯನ್ನು ಹೇಗೆ ಹಾಕೋದು ಅಂತ ನೋಡೋಣ. ನಾನು ನಿಮಗೆ ಡಬಲ್ ಕ್ರೋಶೆಯನ್ನು ಹೇಗೆ ಕೊಟ್ಟಿದ್ನಲ್ಲ ಅದರ ರೀತಿಯೇ ಸ್ವಲ್ಪ ಚೇಂಜ್ ಇರುತ್ತೆ. ನೋಡಿ, ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ತಗೋಬೇಕು. 2 ಚೈನನ್ನು ಬಿಟ್ಟಿದ್ದೀನಿ. 3ನೇ ಚೈನಿಗೆ ದಾರವನ್ನು ಹಾಕಿದ್ದೀನಿ ಮತ್ತು ದಾರವನ್ನು ತಗೊಂಡಿದ್ದೀನಿ. ಸೇಮು ನಾವು ಹೇಗೆ ಡಬಲ್ ಕ್ರೋಶೆಯನ್ನು ಹಾಕಿದ್ವೋ ಇಲ್ಲಿವರೆಗೆ ಹಾಗೆಯೇ. ಈಗ ನೆಕ್ಸ್ಟ್ ಏನು ಮಾಡ್ತಿದ್ವಿ, ಫಸ್ಟು ಈ 2 ದಾರವನ್ನು ತೆಗಿತಿದ್ವಿ, ಆಮೇಲೆ ಬಂದಿರುವ ಈ 2 ದಾರವನ್ನು ತೆಗಿತಿದ್ವಿ. ಇಲ್ಲಿ ಆ ರೀತಿ ಮಾಡೋದಿಲ್ಲ. ಡೈರೆಕ್ಟಾಗಿ ಈ 3 ದಾರವನ್ನು ಕೂಡ ನಾವು ಒಟ್ಟಿಗೆ ತೆಗಿತೀವಿ. ನೋಡಿ, ಚೈನ್ ಒಳಗಡೆ ಕ್ರೋಶವನ್ನು ಹಾಕಿ ಫಸ್ಟು ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ನಂತರ ಚೈನ್ ಒಳಗಡೆ ಕ್ರೋಶವನ್ನು ಹಾಕಿ ದಾರವನ್ನು ತಗೋಬೇಕು. ನಾವು ಡಬಲ್ ಕ್ರೋಶೆಯಲ್ಲಿ 2 ದಾರವನ್ನು ಒಂದೊಂದು ಸಾರಿ ತೆಗಿತಿದ್ವಿ. ಇಲ್ಲಿ ಆ ರೀತಿಯಲ್ಲ. ಇಲ್ಲಿ 3 ದಾರವನ್ನು ಕ್ರೋಶದ ಮೇಲೆ ದಾರವನ್ನು ತಗೊಂಡು 3 ದಾರವನ್ನು ಒಟ್ಟಿಗೆ ನಾವು ಇಲ್ಲಿ ತೆಗಿತೀವಿ. ತುಂಬ ಸಿಂಪಲ್ ಆಗಿದೆ. ಡಬಲ್ ಕ್ರೋಶೆ ಮಾಡೋಕ್ಕೆ ಬಂದವರಿಗೆ ಇದೇನು ಇದಾಗಿ ಕಷ್ಟ ಅಂತ ಅನಿಸೋದಿಲ್ಲ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಅಗಲ ಬರೋದಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಸ್ವಲ್ಪ ದಪ್ಪ ಬರಬೇಕು ಅಂತ ಇದ್ದರೆ ಈ ಡಿಸೈನನ್ನು ನಾವು ಹಾಕ್ಕೊಬೋದು. ಹೇಗೆ ದಪ್ಪ ಬರುತ್ತೆ ಅಂತ ನೀವು ಕೇಳೋದಾದರೆ, ನಾವು ಇಲ್ಲಿ ಒಂದೇ ಸರಿಗೆ 3 ದಾರವನ್ನು ತೆಗಿತೀವಲ್ಲ, ಅದಕ್ಕಾಗಿ ಇಲ್ಲೊಂದು ಸ್ವಲ್ಪ ಅದು ದಪ್ಪ ಬರುತ್ತೆ. ನೋಡಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡಬಲ್ ಕ್ರೋಶೆ ಅಲ್ಲ ಅಂತ ಅನಿಸೋದಿಲ್ಲ ನಮಗೆ. ಹೀಗೆ ಡಬಲ್ ಸ್ವಲ್ಪ ದಪ್ಪ ಬರೋದ್ರಿಂದ ಡಿಸೈನ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ನಾವು ಸ್ವೆಟರು, ಶಾಲು ಎಲ್ಲದರಲ್ಲೂ ಕೂಡ ಯೂಸ್ ಮಾಡ್ಬೋದು. ಕೊನೆಗೆ ಟೇಬಲ್ ಮ್ಯಾಟ್ ಮಾಡೋದ್ರ ಜೊತೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಈಸಿಯಾಗಿ ಇದೆ. ಕೊನೆವರೆಗೂ ಕೂಡ ಇದೇ ರೀತಿಯಾಗಿ ಹಾಕ್ಕೊಂಡು ಬರ್ತೀನಿ. ಆಮೇಲೆ ನಿಮಗೆ ಯಾವ ಡಿಸೈನ್ ಬೇಕು ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂತಾದರೆ ಪ್ಲೀಸ್ ಫಾಲೋ ಮಾಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಅಲ್ಲೂ ಕೂಡ ನಿಮಗಾಗಿ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಈಗ ನೋಡಿ, ಇದೇ ರೀತಿಯಾಗಿ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಬೇಕು. ಹಾಗೆ ಚೈನಿನ ಒಳಗಡೆ ಕ್ರೋಶವನ್ನು ಹಾಕಬೇಕು. ದಾರವನ್ನು ಚೈನಿನ ಒಳಗಡೆ ತಗೊಂಡು 3 ದಾರ ಬರುತ್ತೆ. 3 ದಾರವನ್ನು ಮತ್ತೆ ದಾರವನ್ನು ತಗೊಂಡು ಒಟ್ಟಿಗೆ ತೆಗಿಬೇಕು. ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಈಗ ಇದಿಷ್ಟು ಕೂಡ ಕಂಪ್ಲೀಟ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ. ಇದನ್ನು ಅಷ್ಟೇ ಕೊನೆಯಲ್ಲಿ ನಾವು ಎಂಡ್ ಮಾಡ್ತೀವಿ ಅಂತ ಆದರೆ ಜಸ್ಟ್ ಒಂದು ಚೈನನ್ನು ಹಾಕಿ ಹೀಗೆ ದಾರವನ್ನು ಎಳ್ಕೊಂಡು ಕಟ್ ಮಾಡಬೇಕು. ಈ ಕಡೆ ನಮ್ಮ ಎಡಗೈಯಲ್ಲಿರೋದನ್ನು ಜಸ್ಟ್ ಹೀಗೆ ಎಳ್ಕೊಬೇಕು. ಇದನ್ನು ಟೈಟಾಗಿ ಎಳಿಬೇಕು. ಇದು ನೋಡಿ, ಹಾಫ್
ಡಬಲ್ ಕ್ರೋಶೆ. ಇದೇ ರೀತಿಯಾಗಿ ನೋಡಿ ಇದು ಡಬಲ್ ಕ್ರೋಶೆ. ನೋಡಿ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಅಂತ. ಇದಕ್ಕಿಂತ ಇದು ಸ್ವಲ್ಪ ತೆಳುವಾಗಿ ಬಂದಿದೆ. ಹಾಗೆ ನೋಡಿ ಇಲ್ಲಿ ಒಂದು ಕಡ್ಡಿ ಥರ ಬಂದಿದೆ. ಇಲ್ಲಿ ತುಂಬ ಹತ್ತಿರಕ್ಕೆ ಡಿಸೈನ್ ಬಂದ ರೀತಿಯಲ್ಲಿ ಬಂದಿದೆ. ಇದು ನಾವು ಯಾವ ಸ್ಟಿಚ್ ಹಾಕಿದ್ದೀವಿ ಅನ್ನೋದು ಕೂಡ ಅಷ್ಟು ಗೊತ್ತಾಗೋದಿಲ್ಲ. ಈಗ ನಮಗೆ ಉಲ್ಲನ್ನು ನೋಡಿ ತೊಗೊಬೇಕು ಅಂತ ಹೇಳಿದೆ. ನಾವು ಆನ್ಲೈನಲ್ಲೆಲ್ಲ ತರಿಸಿದವಾಗ ಏನಾದ್ರು ಲೂಸ್ ಬಂದರೆ ನಮಗೆ ಗೊತ್ತಾಗೋದಿಲ್ಲ, ಹೌದಾ? ಅಂಥ ಸಮಯದಲ್ಲಿ ನಾವು ಈ ರೀತಿ ಡಿಸೈನ್ ಹಾಕೋದ್ರಿಂದ ಅದು ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ದಾರ ಲೂಸ್ ಇದ್ದರೂ ಕೂಡ ನಾವು ಹಾಫ್ ಡಬಲ್ ಕ್ರೋಶೆ ಹಾಕೋದ್ರಿಂದ ಅದು ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವರ್ಕು ಕೂಡ ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ನೋಡಿ ಈ ರೀತಿಯಾಗಿ ಡಿಸೈನ್ ನಮಗೆ ಇಲ್ಲಿ ಹೋಲು ಅಂದರೆ ಗ್ಯಾಪು ಕಾಣಿಸುತ್ತೆ. ಹೀಗೆ ಡಬಲ್ ಕ್ರೋಶದಲ್ಲಿ ಲೂಸ್ ದಾರದಿಂದ ಹಾಕಿದರೆ ನೋಡಿ ಇದರಲ್ಲಿ ಇದು ಇರೋದಿಲ್ಲ. ಇದರಲ್ಲೂ ಗ್ಯಾಪ್ ಬಂದೇ ಬರುತ್ತೆ, ಬಟ್ ಗ್ಯಾಪು ಇದರಷ್ಟು ಕಾಣಿಸೋದಿಲ್ಲ. ಹಾಗೆ ಇದಕ್ಕಿಂತ ಇದರ ಅರ್ಧದಷ್ಟು ಮಾತ್ರ ಬಂದಿರುತ್ತೆ ಡಿಸೈನು ಆಗಲ್ಲ. ಮತ್ತು ನಾವು ಸ್ಟೆಪ್ ವೈಸ್ ಹಾಕ್ತಾ ಹೋದರೆ ಇದು ಜಾಸ್ತಿ ಹಾಕಬೇಕಾಗತ್ತೆ. ಇದನ್ನು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಹೀಗೆ ಉದ್ದ ಹಾಕ್ತಾ ಹೋದರೆ ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಇದರಷ್ಟು ಸ್ಟಿಫ್ ಆಗಿ ಈ ಡಿಸೈನ್ ಬರೋದಿಲ್ಲ. ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನ ಹಾಕ್ಕೊಳ್ಳಿ. ಬಟ್ ಡಬಲ್ ಕ್ರೋಶೆ ಹಾಕೋದು ಕೂಡ ಅಷ್ಟೇ ಈಸಿನಿ, ಮತ್ತು ಹಾಫ್ ಡಬಲ್ ಕ್ರೋಶೆ ಹಾಕೋದು ಕೂಡ ಅಷ್ಟು ಈಸಿಯಾಗಿ ಇದೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯ ಉಲ್ಲನ್ನಲ್ಲಾಗಿರ್ಬೋದು, ಬೇರೆ ಯಾವುದೇ ರೀತಿಯಾದ ವಿಡಿಯೋಗಳು ಯಾವುದು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೊನೆಗೆ ಫ್ರೆಂಡ್ಸ್ ಯಾರೋ ಒಬ್ಬರು ಕಾಮೆಂಟ್ ಹಾಕಿದರು, ಫಸ್ಟ್ ನಾಟ್ ಹಾಕೋದನ್ನು ಇನ್ನೊಂದು ಸರಿ ತೋರಿಸಿ ಅಂತ. ಅದನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಜಸ್ಟ್ ಹೀಗೆ ನಮ್ಮ ಎಡಗೈಯಲ್ಲಿ ದಾರವನ್ನು ಹಿಡ್ಕೊಬೇಕು. ಇಲ್ಲಿ ಈ ದಾರವನ್ನು ಹೀಗೆ ಹಿಡ್ಕೋಬೇಕು, ಹೀಗೆ. ಆಮೇಲೆ ನೋಡಿ ಹೀಗೆ ಮಾಡಿದರೆ ಹೀಗೆ ನಾಟ್ ಆಗುತ್ತೆ. ಹೀಗೆ ಜಸ್ಟ್ ಹೀಗೆ ಹೋಲ್ಡ್ ಮಾಡಬೇಕು. ಈ ದಾರವನ್ನು ತಗೊಂಡು ಇಲ್ಲಿ ಇದು ಮಾಡ್ಕೊಬೇಕು. ಒಂದು ಸರಿ ಟೈಟ್ ಆಗುತ್ತೆ, ಆವಾಗ ನಮಗೆ ಚೈನ್ ಹಾಕಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಈಸಿಯಾಗಿ ನಾವು ಚೈನನ್ನು ಹಾಕ್ಕೋಬೋದು. ಹೇಗೆ ಹಾಕಿದೆ ಅಂತ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ರಂಗೋಲಿ ಅವನಿ ಆಲ್ ಇನ್ ಒನ್ನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾವ ವಿಡಿಯೋ ಬೇಕು ಅಂತಲೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.